ಮತ್ತೆ AC ಯೂನಿಟ್ ಅಂತಂದರೆ ಒಳಗಡೆ ಇರೋ ಹೀಟ್ನ ಮನೆ ಒಳಗಡೆ ಸ್ವಿಚ್ ಕೊಟ್ಟಿದ್ದಾರೆ. ಇದನ್ನ ಆನ್ ಮಾಡಿದ್ರೆ ಅಲ್ಲಿ ನಮಗೆ ಅಲ್ಲಿ ಗರಾಜ್ ಡೋರು, ಇಲ್ಲಿ ಓಪನ್ ಮಾಡಿದ್ರೆ ನಮಗೆ ಗರಾಜ್ ಕಾಣಿಸುತ್ತೆ. ಏನೇನು ಸ್ಟೇನ್ಲೆಸ್ ಸ್ಟೀಲ್ ಅಪ್ಲೈನ್ಸಸ್ ನೀವು ನೋಡ್ತಾ ಇದ್ದೀರಾ, ಈ ಮೈಕ್ರೋವೇವ್ ಅವನ್ ಇರ್ಬೋದು ಅಥವಾ ಈ ಗ್ಯಾಸ್ ರೇಂಜ್. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವ್ಲಾಗಲ್ಲಿ ನಮ್ಮ 3 ಬೆಡ್ರೂಮ್ ಟೌನ್ ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಸೊ ಈ ನಮ್ಮ ಟೌನ್ ಹೋಮ್ ಹೇಗಿರುತ್ತೆ, ಇಲ್ಲಿ ಟೌನ್ ಹೋಮಲ್ಲಿ ಕಿಚನ್ ಹೇಗಿರುತ್ತೆ, ಮನೆ ಹೇಗಿರುತ್ತೆ ಎಲ್ಲನ ನೋಡೋಣ ಬನ್ನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇದು ನಮ್ಮ 3 ಬೆಡ್ರೂಮ್ ಟೌನ್ ಹೌಸ್. ಇದು 23 ಸ್ಕ್ವೇರ್ ಫೀಟ್ ಮನೆ, ತುಂಬಾ ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿದೆ. ಓಕೆ, ಇವಾಗ ಫ್ಲೋರ್ ನೋಡಿ. ಇದು ಫ್ಲೋರ್ ಬಂದು ವಿನೈಲ್ ಫ್ಲಾಂಕ್. ಇದನ್ನ ಆಕ್ಚುಲಿ ನಾವು ನೀರ್ ಹಾಕಿನೂ ಸ್ವಲ್ಪ ಒರೆಸಿದ್ರು ಏನೂ ಆಗೋದಿಲ್ಲ. ಇದು ಹಾರ್ಡ್ವುಡ್ ಫ್ಲೋರ್ ಏನಾದ್ರು ಇದ್ಬಿಟ್ರೆ ನಾವು ಒರೆಸೋದು ತುಂಬಾ ನೀರ್ ಹಾಕಿ ಎಲ್ಲ ಒರ್ಸಕ್ ಆಗೋದಿಲ್ಲ. ಸೊ ಇದು ಸ್ವಲ್ಪ ವಾಟರ್ ರೆಸಿಸ್ಟೆಂಟು, ಈ ವಿನೈಲ್ ಫ್ಲಾಂಕು, ಈಸಿ ಮೇಂಟೆನೆನ್ಸ್ ಕೂಡ. ಸೊ ಇದು ನಮ್ಮ ಎಂಟ್ರಿ ವೇ. ನಾವು ಒಳಗಡೆ ಬರ್ತಾ ಇದ್ದಂಗೆನೆ ನಮಗೆ ಫಸ್ಟ್ ಸಿಗೋದು ಈ ಪೌಡರ್ ರೂಮ್. ಇದು ಆಕ್ಚುಲಿ ಹಾಫ್ ಬಾತ್, ಇದನ್ನ ಪೌಡರ್ ರೂಮ್ ಅಂತ ಕರೀತಾರೆ. ಇಲ್ಲಿ ಪೌಡರ್ ರೂಮ್ ಇದೆ. ಇಲ್ಲಿಂದ ನಾವು ಮುಂದೆ ಹೋದ್ರೆ ಹಂಗೆ ಎಂಟ್ರಿ ವೇಲಿ ನಮಗೆ ಸಿಗೋದು ನಮ್ಮ ಡೈನಿಂಗ್ ರೂಮ್. ಇದು ನಮ್ಮ ಡೈನಿಂಗ್ ಏರಿಯಾ. ಇಲ್ಲಿ ಡೈನಿಂಗ್ ಟೇಬಲ್ ಹಾಕೊಳ್ಳೋಕ್ಕೆ ತುಂಬಾ ದೊಡ್ಡದಾಗಿದೆ ಜಾಗ. ಇದು ಓಪನ್ ಕಿಚನ್. ಸೊ ಕಿಚನ್ನು ಓಪನ್ ಆಗಿರುತ್ತೆ. ಸೊ ಇದರಿಂದ ಮುಂದಗಡೆ ಫುಲ್ ಕಿಚನ್ ಕಾಣಿಸುತ್ತೆ ಡೈನಿಂಗ್ ಏರಿಯಾ ಇಂದ. ಓಕೆ, ಇದು ಇನ್ವೆಂಟ್ರಿ ಹೋಮ್. ಇದು ಇಲ್ಲೆಲ್ಲ ಏನು ಇದೆ, ಲೈಟ್ ಫಿಕ್ಸ್ಚರ್ ಇಂದ ಹಿಡಿದು ಪ್ರತಿಯೊಂದೂ ಅವ್ರು ಆಲ್ರೆಡಿ ಅವರೇನೆ ಕೊಟ್ಟಿರೋದು, ಯಾವುದು ನಾವು ಅಪ್ಗ್ರೇಡ್ ಮಾಡಿರೋದಲ್ಲ. ಸೊ ಎಲ್ಲ ಇನ್ಕ್ಲೂಡ್ ಆಗಿದೆ. ಸೊ ಹೋಮ್ ಪ್ರೈಸ್ ಅಲ್ಲೇ ಅವೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಓಕೆ, ಇದು ಓಪನ್ ಕಿಚನ್. ಇವಾಗ ಡೈನಿಂಗ್ ಏರಿಯಾ ಇಂದ ಮುಂದ್ಗಡೆ ಇರೋದು ನಮ್ಮ ಕಿಚನ್ ಏರಿಯಾ. ಸೊ ಇದು ನಮ್ಮ ಕಿಚನ್. ಇದು ಗ್ರಾನೈಟ್ ಕೌಂಟರ್ ಟಾಪ್ ಕೊಟ್ಟಿದ್ದಾರೆ ಅವರು. ಇದೆಲ್ಲ ಗ್ರಾನೈಟ್ ಕೌಂಟರ್ ಟಾಪ್. ಸೊ ಇದಕ್ಕೆ ಮ್ಯಾಚ್ ಆಗೋ ಹಂಗೇನೆ ಅವರು ಇಲ್ಲಿ ಬ್ಯಾಕ್ ಸ್ಪ್ಲಾಶ್ ನ ಕೊಟ್ಟಿದ್ದಾರೆ ಗ್ರೇ ಕಲರ್ ಅಲ್ಲಿ. ಸೊ ಇವೆಲ್ಲ ಆಸ್ಥೆಟಿಕ್ಸ್ ಏನೇನಿದೆಯೋ ಇವೆಲ್ಲ ಇನ್ವೆಂಟ್ರಿ ಹೋಮ್ ಆಗಿರೋದ್ರಿಂದ ಅವರೇ ಚೂಸ್ ಮಾಡಿ ಹಾಕಿರೋದು, ಯಾವ್ದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ನೋಡಿ. ಸೊ ಈ ಸ್ಟೋನ್ ಅಲ್ಲಿ ಗ್ರೇ ಕಲರ್ ಇರೋದ್ರಿಂದ ಅವರು ಗ್ರೇ ಕಲರ್ ಬ್ಯಾಕ್ ಸ್ಪ್ಲಾಶ್ ನೇ ಕೊಟ್ಟಿದ್ದಾರೆ. ನೋಡಿ ಬ್ಯಾಕ್ ಸ್ಪ್ಲಾಶ್ ಇದು. ಈ ಮನೇಲಿ ನಿಮ್ಗೆ ಕಾಣಿಸ್ತಾ ಇರೋ ಎಲ್ಲ ಅಪ್ಲೈನ್ಸಸ್ ಏನಿದೆ ಇವೆಲ್ಲ ಈ ಸ್ಟೇನ್ಲೆಸ್ ಸ್ಟೀಲ್ ಅಪ್ಲೈನ್ಸಸ್. ಇದು ಮೈಕ್ರೋವೇವ್ ಅವನ್. ಎಲ್ಲಾ ಮನೆಗಳಲ್ಲೂ ನಿಮ್ಗೆ ಇದು ಕಾಣಿಸುತ್ತೆ, ಎಲ್ಲಾ ಮನೇಲೂ ಇರುತ್ತೆ ನಾರ್ಮಲ್ ಆಗಿ ಇಲ್ಲಿ. ಸೊ ಮೈಕ್ರೋವೇವ್ ಅವನ್ ಇದೆ, ಗ್ಯಾಸ್ ರೇಂಜ್ ಇದು ನೋಡಿ, ಗ್ಯಾಸ್ ರೇಂಜು ಎಲ್ಲಾ ಕಡೆನೂ ಹೀಗೆ ಇರುತ್ತೆ. ಹಾಗೆ ಇದು ಅವನ್ ಇದೆ. ಅದಾದ್ಮೇಲೆ ಇಲ್ಲಿ ಒಂದು ಡಿಶ್ ವಾಷರ್ ಇದೆ. ಈ ಡಿಶ್ ವಾಷರ್ನು ಕೂಡ ಕೊಟ್ಟಿದ್ದಾರೆ. ಸೊ ಇವೆಲ್ಲ ಅಪ್ಲೈನ್ಸಸ್ ಏನಿದೆ ಇವೆಲ್ಲ ಅವರೇ ಕೊಡೋದು, ಬಿಲ್ಡರ್ಸೇ ಕೊಡ್ತಾರೆ. ಇದು ಯಾವ್ದನ್ನು ನಾವು ತಗೊಂಡಿರೋದಿಲ್ಲ. ಇಲ್ಲಿ ರೆಫ್ರಿಜರೇಟರ್ ಇದೆ ನೋಡಿ, ಈ ರೆಫ್ರಿಜರೇಟರ್ ಕೂಡ ಅವರೇ ಕೊಟ್ಟಿರೋದು. ಸೊ ಇದು ಫ್ರೆಂಚ್ ಡೋರ್ ರೆಫ್ರಿಜರೇಟರ್, ತುಂಬಾ ದೊಡ್ಡದಾಗಿದೆ, 4 ಡೋರ್ ಇದೆ ಇದಕ್ಕೆ. ಸೊ ನೆಕ್ಸ್ಟ್ ಇದು ಸಿಂಕು. ಈ ಸಿಂಕು ಇದು ನಾರ್ಮಲ್ ರೆಗ್ಯುಲರ್ ಸಿಂಕು, 2 ಕಂಪಾರ್ಟ್ಮೆಂಟ್ ಇದೆ. ಇಲ್ಲಿ ಏನಂತಂದ್ರೆ ಇದು ನಮಗೆ ವಾಟರು, ಹಾಟ್ ಆ್ಯಂಡ್ ಕೋಲ್ಡ್ ವಾಟರ್ 24 hours ಬರ್ತಾ ಇರುತ್ತೆ. ಇದು ಸಿಂಕ್ ಕೆಳಗಡೆ ಈ ಥರ ಇದೆ. ಇವೆಲ್ಲ ಇಲ್ಲಿ ಇಟ್ಟಿದ್ದಾರೆ, ಅದರ ಪೈಪ್ ಲೈನ್ಸು, ಮೋಟರು ಅವೆಲ್ಲನೂ. ಈ ಸೀಲಿಂಗ್ ಬಂದು ಇದು 9 feet ಇದೆ. ಸೊ ಆಲ್ಮೋಸ್ಟ್ 8 feet ತನಕನೂ ಈ ಕ್ಯಾಬಿನೆಟ್ ಲೆಂತ್ ಇದೆ ನೋಡಿ. ಸೊ ಈ ಹೈಟ್ ಇದೆ. ಸೊ ನಮ್ಗೆ ಇದು ಮೇಲ್ಗಡೆ 2 ಎಟ್ಕದೇ ಇಲ್ಲ ಯಾರಿಗೂ, ಮೀಡಿಯಂ ಹೈಟ್ ಇರೋರಿಗೆ. ಸೊ ಡೆಫಿನೆಟ್ಲಿ ಸ್ಟೆಪ್ ಸ್ಟೂಲ್ ಹಾಕೊಂಡೆ ಅದನ್ನ ಸ್ಟೋರೇಜ್ ಏನಾದರೂ ಇಟ್ಕೊಳ್ಳೋದಿದ್ರೆ ಇಟ್ಕೋಬೇಕು. ನೆಕ್ಸ್ಟ್ ಇದು ಬಂದು ನಮ್ಮ ವಾಕ್ ಇನ್ ಪ್ಯಾಂಟ್ರಿ. ಇಲ್ಲಿ ನಮ್ಮೆಲ್ಲ ದಿನಸಿ ಸಾಮಾನ ನಾವು ಇಟ್ಕೋಬಹುದು. ನೆಕ್ಸ್ಟ್ ಇಲ್ಲೊಂದು ನಮಗೆ, ಇಲ್ಲಿ ಈ ಕಡೆ ಒಂದು ಪ್ರೇಶ್ ತರ ಇದೆ. ಇಲ್ಲಿ ನಾವೆಲ್ಲ ಕೋಟ್ಸು ಆ ಥರ ಎಲ್ಲ ನಾವು ವಿಂಟರ್ ಟೈಮಲ್ಲೆಲ್ಲ ಹ್ಯಾಂಗ್ ಮಾಡ್ಕೋಬೋದು ಇಲ್ಲಿ. ಸೊ ಇಲ್ಲೊಂದು ಡೋರ್ ಇದೆ, ಇದು ಗರಾಜ್ ಡೋರು. ಇಲ್ಲಿ ಓಪನ್ ಮಾಡಿದ್ರೆ ನಮಗೆ ಗರಾಜ್ ಕಾಣಿಸುತ್ತೆ. ಸೊ ಓಕೆ,
ಇದು ನಮ್ಮ 2 ಕಾರ್ ಗರಾಜ್. ಇಲ್ಲಿ 2 ಕಾರ್ನ ನಾವು ನಿಲ್ಲಿಸ್ಕೋಬೋದು. ತುಂಬ ಸ್ಪೇಷಿಯಸ್ ಆಗಿದೆ. ಇಲ್ಲಿ ಒಂದು ಸೈಡಲ್ಲಿ ಇವರು ಎಲೆಕ್ಟ್ರಿಕ್ ಪ್ಯಾನಲ್ನ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಸ್ವಿಚಸ್ ಇರುತ್ತೆ. ಇದರಿಂದ ನಾವು ಮನೆಗೆ ಬರುವಂಥ ಎಲೆಕ್ಟ್ರಿಸಿಟಿನ ಕಂಟ್ರೋಲ್ ಮಾಡ್ಬೋದು. ಹಾಗೆ ಇಲ್ಲಿ ನೆಕ್ಸ್ಟ್ ಒಂದು ಟ್ರ್ಯಾಶ್ ಬಿನ್ ಇದೆ, ಇನ್ನೊಂದು ರೀಸೈಕಲ್ ಬಿನ್ ಇದೆ. ನಾವು ಟ್ರ್ಯಾಶ್ ಬಿನ್ನಲ್ಲಿ ಹಾಕಿ ಹಾಗೆ ರೀಸೈಕಲ್ಗೆ ಏನೇನಿರುತ್ತೋ ರೀಸೈಕಲ್ ಮಟೀರಿಯಲ್ಸ್ ಅವನ್ನೆಲ್ಲ ರೀಸೈಕಲ್ ಬಿನ್ಗೆ ಹಾಕ್ಕೋಬೇಕು. ಎವ್ರಿ ಫ್ರೈಡೇ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ. ಬಟ್ ನಮ್ಮ ಈ ಕಮ್ಯುನಿಟಿಲಿ ಎವ್ರಿ ಫ್ರೈಡೇ ಆ ಟ್ರ್ಯಾಶ್ನ ಪಿಕ್ ಮಾಡ್ತಾರೆ ಬಂದು. ಸೊ ರೀಸೈಕ್ಲ್ನ ಸಪ್ರೇಟಾಗಿ ಹಾಗೆ ಟ್ರ್ಯಾಶ್ನ ಸಪ್ರೇಟಾಗಿ ಪಿಕ್ ಮಾಡ್ತಾರೆ. ಇದು ನಮ್ಮ ಲಿವಿಂಗ್ ರೂಮ್. ತುಂಬ ಸ್ಪೇಷಿಯಸ್ ಆಗಿದೆ ನೋಡಿ. ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಲಿವಿಂಗ್ ರೂಮಲ್ಲಿ ಇವರು ಫೈರ್ ಪ್ಲೇಸ್ನ ಕೊಟ್ಟಿದ್ದಾರೆ. ಇಲ್ಲಿ ಫೈರ್ ಪ್ಲೇಸ್ ಕಾಮನ್ ಆಗಿರುತ್ತೆ. ತುಂಬ ಜನ ಅದನ್ನ ಅಪ್ಗ್ರೇಡ್ ಮಾಡಿಸ್ಕೋತಾರೆ. ನಮ್ಗೆ ಇದು ಅಪ್ಗ್ರೇಡ್ ಮಾಡಿಸ್ಕೊಳ್ಳೋ ಅಂಥ ಅವಶ್ಯಕತೆಯೂ ಇಲ್ಲ. ಆಲ್ರೆಡಿ ಇದನ್ನ ಕೊಟ್ಬಿಟ್ಟಿದ್ದಾರೆ ನಮಗೆ. ಇದನ್ನ ಆನ್ ಮಾಡಿದ್ರೆ ಅಲ್ಲಿ ಇವಾಗ ನಮಗೆ ಲಿವಿಂಗ್ ಏರಿಯಾಯಿಂದ ನಮಗೆ ಪಕ್ಕದಲ್ಲೇ ಈ ಥರ ಬ್ಯಾಕ್ ಯಾರ್ಡ್ ಕಾಣಿಸುತ್ತೆ. ಸೊ ನಾವು ಇದು ಹೆಂಗೆ ಓಪನ್ ಆಗಿದೆ ನೋಡಿ, ಇದು ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ಹಿಂದ್ಗಡೆ ಟ್ರೀಸ್ ಎಲ್ಲ ಇರೋದಿದೆ ನೋಡಿ. ಒಂದು ಆಲ್ರೆಡಿ ಸ್ಕ್ವಿರಲ್ ಓಡಾಡ್ತಾ ಇದೆ. ಸ್ಕ್ವಿರಲ್ ಬರುತ್ತೆ, ಬರ್ಡ್ಸ್ ಬರುತ್ತೆ. ಚೆನ್ನಾಗಿರುತ್ತೆ ಇಲ್ಲಿ ಆ್ಯಕ್ಚುಲಿ ನೋಡೋದಕ್ಕೆ. ತುಂಬ ಇಲ್ಲಿ ಹಿಂದ್ಗಡೆ ಟ್ರೀಸ್ ಇದೆ, ವೂಡ್ಸ್ ಇದೆ. ಸೊ ಹೊರಗಡೆ ಕುತ್ಕೊಳ್ಳೋಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ಹೊರಗಡೆ ಏನಿದೆ ಗೊತ್ತಾ, ಎಲೆಕ್ಟ್ರಿಕ್ ಮೀಟರ್ ಇದೆ ಇಲ್ಲಿ ನೋಡಿ. ಇಲ್ಲಿ ಎಲೆಕ್ಟ್ರಿಕ್ ಮೀಟರು, ನಮ್ಮ ಇಂಟರ್ನೆಟ್ ಮಾಡಮ್ನ ನಾವು ಇಲ್ಲಿ ಇಟ್ಕೋಬೋದು. ಸೊ ಅದಕ್ಕೂ ಸ್ಪೇಸ್ ಇದೆ. ಅದಾದಮೇಲೆ ಈ ಕಡೆ ಬಂದರೆ ಇಲ್ಲಿ ಒಂದು ಗ್ಯಾಸ್ ಮೀಟರ್ ಇದೆ ನೋಡಿ. ಇದು ಬಂದು ಇಲ್ಲಿ ಗ್ಯಾಸ್ ಮೀಟರು. ಇದನ್ನು ಹೊರಗಡೆನೆ ಇಟ್ಟಿರ್ತಾರೆ, ಮನೆ ಹೊರಗಡೆ. ಸರಿ, ಇದು ನೋಡಿ AC ಯೂನಿಟ್ಟು. ಇಲ್ಲಿ ಫ್ಯಾನ್ ಯೂಶ್ವಲಿ ರನ್ ಆಗ್ತಾ ಇರುತ್ತೆ. ನಮಗೆ ಯಾವಾಗಲೂ ಸೌಂಡು ಚಿಕ್ಕದಾಗಿ ಒಂದು ಸ್ವಲ್ಪ ಸೌಂಡ್ ಕೇಳಿಸ್ತಾನೆ ಇರುತ್ತೆ ಹೊರಗಡೆ ಬಂದರೆ. ಸೊ ಅದೇನು ಮಾಡುತ್ತೆ AC ಯೂನಿಟ್ ಅಂತಂದರೆ, ಮನೆ ಒಳಗಡೆ ಇರೋ ಹೀಟ್ನ ಅಬ್ಸಾರ್ಬ್ ಮಾಡಿಕೊಂಡು ಅದನ್ನು ಮನೆಯಿಂದ ಹೊರಗಡೆ ಹಾಕೋ ಅಂಥ ಕೆಲಸನ ಮಾಡುತ್ತೆ AC ಯೂನಿಟ್ಟು. ಇವಾಗ ನಾವು ಸ್ಟೇರ್ಸ್ ಹತ್ಕೊಂಡು ಮೇಲ್ಗಡೆ ಹೋಗೋಣ. ಮೇಲ್ಗಡೆ ರೂಮ್ ಎಲ್ಲ ಯಾವ ಥರ ಇದೆ ಅಂತ ತೋರಿಸ್ತೀನಿ ನಿಮಗೆ. ಮೇಲ್ ಬರ್ತಾ ಇದ್ದಂಗೆ ನಮಗೆ ಸಿಗೋದು ಲಾಫ್ಟ್. ಇದು ಲಾಫ್ಟಿಂದ ರೈಟ್ ಸೈಡಿಗೆ ಹೋದರೆ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ. ಲೆಫ್ಟ್ ಸೈಡಿಗೆ ಬಂದರೆ ಇನ್ನು 2 ಬೆಡ್ರೂಮ್ಸು ಹಾಗೆ ಲಾಂಡ್ರಿ ಏರಿಯಾ ಇದೆ. ಇಲ್ಲೆಲ್ಲ ಮನೆಗಳಲ್ಲಿ ಒಂದು ಅಟ್ಟ ಇರುತ್ತೆ ನೋಡಿ, ಅಟ್ಟಿಕ್ಕಿದು. ಸೊ ಇದರಲ್ಲಿ HVAC ಇರುತ್ತೆ, ಹಾಗೆ ಒಂದು ಸ್ಮಾಲ್ ಸ್ಟೋರೇಜ್ ಕೂಡ ಇರುತ್ತೆ. ಸೊ ಇಲ್ಲಿ ಮೇಲ್ಗಡೆ ಇರುತ್ತೆ ನೋಡಿ, ಈ ಥರ ಹತ್ಕೊಂಡು ಹೋಗಂಗಿದೆ. ಇದು ಒಂದು ಸ್ಟೇರ್ ಕೂಡ ಇದೆ. ಇದನ್ನ ನಾವು ಹಿಂಗೆ ಕೆಳಗಡೆ ಮಾಡಿಕೊಂಡು ಇದನ್ನ ಯೂಸ್ ಮಾಡಿಕೊಂಡು ಫುಲ್ ಮಾಡಲ ಇದು. ಸೊ ಇದರಿಂದ ನಾವು ಮೇಲ್ ಹೋಗ್ಬೋದು. ಇದು ಮೇಲ್ಗಡೆ ಎಲ್ಲ ಕನೆಕ್ಷನ್ಸು ಅವೆಲ್ಲ ಈ ಮೇಲ್ಗಡೆ ಇಟ್ಟಿದ್ದಾರೆ. ಸೊ ಅದಾದಮೇಲೆ ಲೆಫ್ಟ್ ಸೈಡಲ್ಲಿ ಬಂದರೆ ಇಲ್ಲಿ 2 ಬೆಡ್ರೂಮ್ ಇದೆ. ಇವೆರಡೂ ಬೆಡ್ರೂಮಿಗೂ ಒಂದೇ ಬಾತ್ರೂಮ್ ಇದೆ. 2 ಬೆಡ್ರೂಮಿಂದನೂ ಆ ಬಾತ್ರೂಮ್ಗೆ ಹೋಗೋದಕ್ಕೆ ಡೋರ್ಸ್ಗಳಿದ್ದಾವೆ. ಸೊ ಇದು ನಮ್ಮ ಸೆಕೆಂಡ್ ಬಾತ್ರೂಮ್. ಇಲ್ಲಿ ಬಾತ್ ಟಬ್ ಇದೆ. ಸೊ ಸೆಕೆಂಡ್ ಬೆಡ್ರೂಮ್ ಹಾಗೂ ಥರ್ಡ್ ಬೆಡ್ರೂಮ್ ಇಲ್ಲೇ ಇದೆ ಅಕ್ಕಪಕ್ಕ. ಇದು ಲಾಂಡ್ರಿ ರೂಮ್. ಇಲ್ಲಿ ವಾಷರ್ ಡ್ರೈಯರ್ ಇಟ್ಕೊಳ್ಳೋಂಥ ಜಾಗ. ಇಲ್ಲಿ ಒಂದು ಕಂಡೆನ್ಸೇಷನ್ ಯೂನಿಟ್ ಇದೆ ನೋಡಿ. ಇಲ್ಲಿ ನಾವು AC ಏನೇನು ಕಂಡೆನ್ಸ್ ಆಗಿ ವಾಟರ್ ಇಲ್ಲಿ ಬರುತ್ತೆ. ಈ ಲಾಫ್ಟಿಂದ ರೈಟ್ ಸೈಡಲ್ಲಿ ಬಂದರೆ ಮಾಸ್ಟರ್ ಬೆಡ್ರೂಮ್. ಇದು ನಮ್ಮ ಮಾಸ್ಟರ್ ಬೆಡ್ರೂಮ್ ನೋಡಿ. ಇದು ತುಂಬ ದೊಡ್ಡದಾಗಿದೆ. ಸೊ ಇದು ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬಾತ್ರೂಮ್ ತೋರಿಸ್ತೀನಿ ಬನ್ನಿ ಒಳಗಡೆ. ನಮ್ಮ ವ್ಯಾನಿಟಿ, ಈ ಡಬಲ್ ವ್ಯಾನಿಟಿ ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ, ಚೆನ್ನಾಗಿದೆ. ಹಾಗೆ ಇಲ್ಲಿ ವಾಕ್ ಇನ್ ಶವರ್ ಇದೆ.
ಇದು ಬಂದು ವಾಕಿನ್ ಶಾವರ್, ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ. ಇದು ಆ್ಯಕ್ಚುಲಿ ಇದೆಲ್ಲ ಬಂದು ಇದೆಲ್ಲ ಏನಿದೆ ಇದು ಫೈಬರ್ ಗ್ಲಾಸ್. ಇದು ಈ ಫೈಬರ್ ಗ್ಲಾಸು ತುಂಬ ವೆರಿ ಈಸಿ ಟು ಮೇಂಟೈನ್. ಟೈಲ್ಸ್ ಎಲ್ಲ ಹಾಕೊಬೋದು, ಅದೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ, ಬಟ್ ಮೇಂಟೈನ್ ಮಾಡೋದು ತುಂಬ ಡಿಫಿಕಲ್ಟು. ಸೊ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾವು ಎರಡು ಯೂಸ್ ಮಾಡಿದ್ದೀವಿ. ಸೊ ಈ ಫೈಬರ್ ಗ್ಲಾಸ್ ವೆರಿ ಈಸಿ ಟು ಮೇಂಟೈನ್, ತುಂಬ ಚೆನ್ನಾಗೂ ನೀಟಾಗಿ ಕ್ಲೀನಾಗಿ ಇಟ್ಕೋಬೋದು. ಸೊ ಇಲ್ಲೊಂದು ಕ್ಲಾಸೆಟ್ ಇದೆ. ಸೊ ನಾವೆಲ್ಲ ಇಲ್ಲಿ ಸ್ಟೋರೇಜ್ ನಾವೇನು ಬೇಕಾದರೂ ಸ್ಟೋರ್ ಮಾಡ್ಕೋಬೋದು. ನಂತರ ಇದು ಬಂದು ನಮ್ಮ ವಾಕ್-ಇನ್ ಕ್ಲಾಸೆಟ್. ಈ ವಾಕ್-ಇನ್ ಕ್ಲಾಸೆಟಲ್ಲಿ ತುಂಬ ಸ್ಪೇಸ್ ಇದೆ, ಶೆಲ್ಫ್ಸ್ ಎಲ್ಲ ಹಾಕ್ಕೊಟ್ಟಿದ್ದಾರೆ. ಇಲ್ಲೆಲ್ಲ ರ್ಯಾಕ್ಸ್ ಇದೆ ನೋಡಿ ಈ ಕಡೆ. ಸೊ ಈ ಕಡೆ ಇವರೆಲ್ಲ ರ್ಯಾಕ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಏನು ಬೇಕಾದರೂ ಬಟ್ಟೆಗಳನ್ನ ಹೇಗೆ ಬೇಕಾದ್ರೂ ನೀಟಾಗಿ ಜೋಡಿಸ್ಕೋಬೋದು. ರ್ಯಾಕ್ಸ್ ಎಲ್ಲ ಅವರೇ ಕೊಟ್ಟಿರೋದು. ತುಂಬ ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ ಅದು. ಇವತ್ತಿನ ವ್ಲಾಗಲ್ಲಿ ನೋಡಿದ್ರಲ್ಲ ಮನೆ ಹೇಗಿರುತ್ತೆ, ಇಲ್ಲಿ ಮನೆ ಒಳಗಡೆ ಏನೇನಿರುತ್ತೆ, ಯಾವ ಥರ ಇರುತ್ತೆ ಹೊರಗಡೆ ಕಮ್ಯುನಿಟಿ ಅಂತ ಅಲ್ಲ. ಸೊ ನಿಮಗೆ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟು ಇನ್ನೊಂದು ವ್ಲಾಗಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.